ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ. ನಾನಿವತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇದ್ದೀನಿ. ಕರ್ನಾಟಕ ವರ್ಸಸ್ ಹರಿಯಾಣ ಮ್ಯಾಚ್ ನಡೀತಿದೆ. ನಮ್ಮ ಕರ್ನಾಟಕ ಟೀಮ್ ಅವ್ರನ್ನ ನೋಡೋಣ ಅಂತ ಹೇಳ್ಬಿಟ್ಟು KL ರಾಹುಲ್ ಮತ್ತು ಅಗರ್ವಾಲ್, ಪಡಿಕ್ಕಲ್ ಇವ್ರನ್ನೆಲ್ಲ ನೋಡೋಣ ಅಂತ ಫ್ರೀ ಎಂಟ್ರಿ ಇತ್ತು, ಅದಕ್ಕೆ ಬಂದಿದ್ದೀರಿ. ಗೇಟ್ ನಂಬರ್ 15ರಲ್ಲಿ ಯಾರಾದ್ರೂ ನಿಮ್ಮ ಆಧಾರ್ ಕಾರ್ಡ್ ಇಟ್ಕೊಂಡ್ಬಂದ್ರೆ ಫ್ರೀ ಎಂಟ್ರಿ ಸಿಗುತ್ತೆ ನೋಡಿ. ನಾವು ಬಂದಿರೋ 2 ನಿಮಿಷಕ್ಕೆ KL ರಾಹುಲ್ ಅವರು ಲಾಬಿಯಿಂದ ಕೆಳಗಡೆಗೆ ಬಂದ್ರು ಫೀಲ್ಡಿಂಗ್ ಮಾಡೋದಕ್ಕೆ. ಅದನ್ನ ನೋಡಿ ಎಲ್ರಿಗೂ ಖುಷಿ ಆಯ್ತು, ಮತ್ತೆ ಕ್ರೌಡ್ ಕೂಡ ತುಂಬಾ ಎಕ್ಸೈಟ್ ಆಗಿ ಕೂಗಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ರಾಹುಲ್ ಅವರಲ್ಲಿ ಒಂದು ಪುಟ್ಟ ಮಗುನ್ ನೋಡ್ಬಿಟ್ಟು ಅವ್ರಿಗೆ ಶೇಕ್ ಹ್ಯಾಂಡ್ ಮತ್ತೆ ಸೈನ್ ಕೊಡೋದಕ್ಕೆ ಕರೆದಿದ್ರೆ ಅದನ್ನ ನೋಡಿ ಕ್ರೌಡ್ ಪೂರ್ತಿ ಚೇರ್ ಮಾಡಿ ಅವ್ರನ್ನ ಸ್ಲೋಗನ್ಸ್ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ ಖುಷಿ ಆಗಿತ್ತು ಎಲ್ರಿಗೂ ನೋಡಿ. ಅದನ್ನ ನೋಡಿ ಅಂತೂ ಇಂತೂ ಅನ್ನ ಗ್ರೌಂಡ್ಗೆ ಎಂಟ್ರಿ ಕೊಟ್ಟೆ ಬಿಟ್ಟ. ಆಕ್ರೋ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್. ಅವ್ರು ಬಂದಿದ ತಕ್ಷಣ ಸ್ಲಿಪ್ ಆಗಿ ನಿಂತ್ಕೊಂಡಿದ್ರು. ಅವರು ಬಾಲನ್ನು ರಬ್ ಮಾಡಿಬಿಟ್ಟು ಬೌಲರ್ಗೆ ಕೊಡ್ತಿದ್ದಾರೆ, ಸ್ವಲ್ಪ ಸರ್ಫೇಸ್ ಹಾರ್ಡಾಗಲಿ ಅಂತ, ಬ್ಯಾಟ್ಸ್ಮನ್ಗೆ ಅಡ್ವಾಂಟೇಜ್ ಆಗಬಾರ್ದಂತ. ಇಲ್ಲಿ ಪಡಿಕ್ಕಲ್ನ ನೋಡ್ಬಿಟ್ಟು ಕ್ರೌಡ್ ಪೂರ್ತಿ ತುಂಬ ಖುಷಿಯಾಗಿ ಚೇರ್ ಮಾಡ್ತಿತ್ತು. ಪಡಿಕ್ಕಲ್ ಅವರು ತುಂಬ ಖುಷಿಯಾಗಿ ಎಲ್ರಿಗೂ ಹಾಯ್ ಹೇಳ್ತಿದ್ರು. ಆದರೆ ದುರಂತ ಏನಂದರೆ, ನಮ್ಮ ಕರ್ನಾಟಕ ಟೀಮ್ ಮೇಲೆ ಹರಿಯಾಣದವರು 25 ರನ್ ಲೀಡ್ ತಗೊಂಡಿದ್ದಾರೆ. ನೆಕ್ಸ್ಟ್ ಇಮ್ಮಿಡಿಯೇಟ್ ಬಾಲೇ ನಿಶಾಂತ್ ಸಿಂಧು ಅವರು ಬ್ಯಾಕ್ 4 ಹೊಡೆದು ಸೆಂಚುರಿ ಮಾಡ್ಕೊತಾರೆ. ಕ್ರೌಡ್ ಪೂರ್ತಿ ಅವ್ರಿಗೂ ಸಪೋರ್ಟ್ ಮಾಡಿ ಚೇರ್ ಮಾಡ್ತಿತ್ತು. ನಿಶಾಂತ್ ಅವರು ಸ್ಕೋರ್ ಮಾಡಿದ 3 ಓವರ್ ನಂತರನೇ ಲಂಚ್ ಬ್ರೇಕ್ ಅನೌನ್ಸ್ ಮಾಡ್ತಾರೆ. ಬೆಲ್ ರಿಂಗ್ ಆಗುತ್ತೆ, ಎಲ್ಲರೂ ಲಾಬಿಗೆ ಹೋಗ್ತಾರೆ ಲಂಚ್ ಮಾಡೋದಕ್ಕೆ. ಅವನಾರು ಶರ್ಟೇ ಬಿಚ್ಕೊಂಡು ಹೋದ್ನಲ್ಲ ಹಂಗೆ. ಪ್ಲೇಯರ್ಸ್ ಗ್ರೌಂಡ್ ವಿಕೆಟ್ ಮಾಡಿದ ತಕ್ಷಣನೇ ಗ್ರೌಂಡ್ ಸ್ಟಾಫ್ ಬಂದ್ಬಿಟ್ಟು ಪಿಚ್ ಸರ್ಫೇಸ್ನ ಕ್ಲಿಯರ್ ಮಾಡ್ತಿದ್ದಾರೆ. ಅವರು ನಮ್ಮ ಥರನೇ ಪರ್ಕೆ ತಗೊಂಡು ಕ್ಲಿಯರ್ ಮಾಡ್ತಿದ್ದಾರೆ, ಕಸ ಗುಡಿಸ್ದಂಗೆ ಗುಡಿಸ್ತಿದ್ದಾರೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲ. ಫ್ರೀ ಎಂಟ್ರಿ ಆಗಿರೋದಕ್ಕೆ ಕ್ರೌಡ್ ತುಂಬ ಫುಲ್ ಆಗಿತ್ತು. ಅದಲ್ಲದೆ ವೀಕೆಂಡ್ ಆಗಿರೋದ್ರಿಂದ ಫುಲ್ ರಶ್ ಆಗಿತ್ತು. 2 ಸ್ಟ್ಯಾಂಡ್ಸ್ ಓಪನ್ ಮಾಡಿದರೆ, ಆ್ಯಕ್ಚುಲಿ ಒಂದೇ ಸ್ಟ್ಯಾಂಡ್ ಫ್ರೀ ಇದ್ದಿದ್ದು, ಆದರೆ 2 ಸ್ಟ್ಯಾಂಡ್ ಓಪನ್ ಮಾಡಿದ್ರು. ಕ್ರೌಡ್ನ ನೋಡಿ. ಲಂಚ್ ಮುಗಿಸ್ಕೊಂಡು ಪ್ಲೇಯರ್ಸ್ ಎಲ್ಲ ಗ್ರೌಂಡ್ಗೆ ಬಂದಿದ್ದಾರೆ. ಅಂಪೈರ್ ಕಾಲ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ. ಬೆಲ್ ರಿಂಗ್ ಆಗಿದ ತಕ್ಷಣ ಬ್ಯಾಟ್ಸ್ಮನ್ಸ್ ಕ್ರೀಸ್ಗೆ ಹೋಗಿ ಮ್ಯಾಚ್ ಸ್ಟಾರ್ಟ್ ಮಾಡ್ತಾರೆ. ಲಂಚ್ ಮುಗಿಸ್ಕೊಂಡು ಬಂದಿದ ತಕ್ಷಣ ಒಂದು 2 ವಿಕೆಟ್ ಬಿತ್ತು. ಮತ್ತು ಅವ್ರ ಬ್ಯಾಟ್ಸ್ಮನ್ ಕೂಡ ಸ್ವಲ್ಪ ಸ್ಲೋ ಆದರು. ನಮ್ಮ ಕರ್ನಾಟಕ ಟೀಮ್ ಪ್ಲೇಯರ್ ಆಲ್ರೌಂಡರ್ ವೈ ಪ್ರತ್ನಾಪ್ ಅವರು ಸುಸ್ತೋಗ್ಬಿಟ್ಟಿದ್ದಾರೆ ಅನ್ಸುತ್ತೆ, ಮಲ್ಕೊಂಡ್ಬಿಟ್ಟಿದ್ದಾರೆ ಫೀಲ್ಡಲ್ಲೇ ಊಟ ಮಾಡ್ಕೊಂಬಂದು. ಇವತ್ತಿನ ಸೆಷನ್ಗೆ ಫಸ್ಟ್ 6 ಹೊಡೆದ ನಿಶಾಂತ್ ಅವರು. ಫಸ್ಟ್ 6 ಹೊಡೆದಿದ್ದಲ್ದೇ 150 ರನ್ಸ್ ಕೂಡ ಮಾಡ್ಕೊಂಬಿಟ್ರು. ಕ್ರೌಡಲ್ಲಿ ಯಾರೋ ಒಬ್ಬರು ಈಚೆ ಬಾ ನೋಡ್ಕೊತೀನಿ ಇನ್ನ ಅಂತ ಇದ್ದಾರೆ. ಅವರು 150 ರನ್ ಸ್ಕೋರ್ ಮಾಡಿರೋದಕ್ಕೆ. ಆ್ಯಕ್ಚುಲಿ ನಿಮ್ಮೆಲ್ರಿಗೂ ಒಂದು ವಿಷಯ ಹೇಳಬೇಕು. ಇಲ್ಲಿ ಲೈವಾಗಿ ಮ್ಯಾಚ್ ನೋಡೋಣ ಅಂತ ಸ್ಟೇಡಿಯಮ್ಗೆ ಬಂದಿದ್ದೆ, ಆದರೆ ಯಾರು ಏನಂತಲೇ ಗೊತ್ತಾಗ್ತಿಲ್ಲ. ಎಲ್ಲ ಇರುವೆಗಳ ಥರ ಕಾಣಿಸ್ತಿದ್ರು. ಅದಕ್ಕೆ ಫೋನಲ್ಲೇ ಲೈವ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ ನಾನು. ಅಂತೂ ಇಂತೂ ಹರಿಯಾಣ ಟೀಮ್ನ ಆಲ್ಔಟ್ ಮಾಡಿದ್ದಾರೆ ನಮ್ಮವರು. 450 ರನ್ ಸ್ಕೋರ್ ಮಾಡಿದ್ದಾರೆ ಹರಿಯಾಣದವರು. 146 ರನ್ಸ್ ಎಕ್ಸ್ಟ್ರಾ ಲೀಡಲ್ಲಿದ್ದಾರೆ. ಸೆಕೆಂಡ್ ಇನ್ನಿಂಗ್ಸ್ ನಮ್ಮವರು ಬ್ಯಾಟಿಂಗ್ ಆಡೋದಕ್ಕೆ ರೆಡಿಯಾಗಿದ್ದಾರೆ. ಮತ್ತು ಈಗ ಪಿಚ್ ರೆಡಿ ಮಾಡ್ತಾ ಇದ್ದಾರೆ ಸ್ಟಾಫ್, ಗ್ರೌಂಡ್ ಸ್ಟಾಫು. ಮಯಾಂಕ್ ಅಗರ್ವಾಲ್ ಮತ್ತು ಇನ್ನೊಂದು ಬ್ಯಾಟ್ಸ್ಮನ್ನು ಈಗ ತಾನೇ ಗ್ರೌಂಡ್ಗೆ ಕೆಳಗಡೆ ಬಂದ್ಬಿಟ್ಟಿದ್ದಾರೆ ಲಾಬಿಯಿಂದ. ನಮ್ಮವರು ಬಂದಿರೋ 4ನೇ ಓವರ್ಗೆ 1 ವಿಕೆಟ್ ಲಾಸ್ ಮಾಡ್ಕೊಂಡ್ರು. ಸೊ ಈಗ KL ರಾಹುಲ್ ಅವರು ಬ್ಯಾಟಿಂಗ್ ಆಡೋದಕ್ಕೆ ಬರ್ತಿದ್ದಾರೆ. ಸೊ ಕ್ರೌಡ್ ಪೂರ್ತಿ ಎಕ್ಸೈಟ್ ಆಗಿದ್ದಾರೆ.
ಇಲ್ಲೊಬ್ರು ರಾಹುಲ್ ಅವ್ರಿಗಿಂತ ಕ್ರೌಡ್ನ ಹೆಚ್ಚಿಗೆ ಪುಲ್ ಮಾಡ್ತಿದ್ರು. ರಾಹುಲ್ ಆಡ್ತಾವ್ ನೋಡಲೆ. Very interesting, but I don't care. ಧನ್ಯವಾದ ಸ್ನೇಹಿತರೆ.